ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಇಲ್ಲಿ ನಾವು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬೇಕಾದ ಜಿಕೆ, ಕರೆಂಟ್ ಅಫೇರ್ಸ್, ರೀಸನಿಂಗ್, ಸೈನ್ಸ್, ಹಿಸ್ಟ್ರಿ ಮತ್ತು ಇಂಪಾರ್ಟೆಂಟ್ ಕ್ವಶನ್ ಅನ್ನು ಡೈಲಿ ಅಪ್ಲೋಡ್ ಮಾಡುತ್ತೇವೆ. ಡೈಲಿ ಎಕ್ಸಾಮ್ಸ್ ಯೂಸ್ಫುಲ್ ವಿಡಿಯೋ ಬೇಕಾದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. RRB ಗ್ರೂಪ್ ಡಿ ವರ್ಣಮಾಲಾ ಪರೀಕ್ಷೆ ಮಾದರಿ 3 ಆಲ್ಫಾಬೆಟ್ ಟೆಸ್ಟ್. ಕೊಟ್ಟಿರುವ ಶಬ್ದದಲ್ಲಿರುವ ಅಕ್ಷರಗಳನ್ನು ಇಂಗ್ಲಿಷ್ ವರ್ಣಮಾಲೆಯಲ್ಲಿರುವಂತೆ ಮುಮ್ಮುಖವಾಗಿ ಅಥವಾ ಹಿಮ್ಮುಖವಾಗಿ ಬರೆಯಲು ಹೇಳಿ ಅವುಗಳ ಬದಲಾದ ಸ್ಥಾನವನ್ನಾಧರಿಸಿ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಪವರ್ಫುಲ್ ಎಂಬ ಶಬ್ದದ ಎಲ್ಲಾ ಅಕ್ಷರಗಳನ್ನು ಇಂಗ್ಲಿಷ್ ವರ್ಣಮಾಲೆಯಲ್ಲಿರುವಂತೆ ಜೋಡಿಸಿದಾಗ ಮೊದಲಿನ ಸ್ಥಾನದಲ್ಲೇ ಬರುವ ಅಕ್ಷರಗಳೆಷ್ಟು? ಕೊಟ್ಟಿರೋ ಅಕ್ಷರ ಪವರ್ಫುಲ್ ವರ್ಣಮಾಲೆಯಲ್ಲಿರುವಂತೆ ಜೋಡಿಸಿದಾಗ ವರ್ಣಮಾಲೆಯಲ್ಲಿ ಫಸ್ಟ್ ಇಲ್ಲಿ ಇ ಇದೆ, ಇ ಆದ್ಮೇಲೆ ಎಫ್ ಇದೆ, ಎಫ್ ಆದ್ಮೇಲೆ ಜಿ ಇಲ್ಲ, ಎಚ್ ಇಲ್ಲ, ಐ ಇಲ್ಲ, ಜೆ ಇಲ್ಲ, ಕೆ ಇಲ್ಲ, ಎಲ್ ಇದೆ, ಎಂ ಇಲ್ಲ, ಎನ್ ಇಲ್ಲ, ಓ ಇದೆ, ನೆಕ್ಸ್ಟ್ ಪಿ ಇದೆ, ಕ್ಯೂ ಇಲ್ಲ, ಆರ್ ಇದೆ, ಎಸ್ ಇಲ್ಲ, ಟಿ ಇಲ್ಲ, ಯು ಇದೆ, ವಿ ಇಲ್ಲ, ಡಬ್ಲ್ಯೂ ಇದೆ. ವರ್ಣಮಾಲೆಯಲ್ಲಿರುವಂತೆ ಬರೆದಾಗ ಇಲ್ಲಿ ಯು ಮೊದಲಿರುವ ಸ್ಥಾನದಲ್ಲಿದೆ. ಯು ಆನ್ಸರ್ 1. ಕಂಪೇರ್ ಎಂಬ ಶಬ್ದದಲ್ಲಿರುವ ಎಲ್ಲಾ ಸ್ವರಗಳನ್ನು ವರ್ಣಮಾಲೆಯಲ್ಲಿರುವ ಕ್ರಮದಲ್ಲಿ ಬರೆದು ನಂತರ ಎಲ್ಲಾ ವ್ಯಂಜನಾಕ್ಷರಗಳನ್ನು ವರ್ಣಮಾಲೆಯಲ್ಲಿರುವ ಕ್ರಮದಲ್ಲಿ ಬರೆದಾಗ ಬದಲಿಂದ 5ನೇ ಅಕ್ಷರ ಯಾವುದು? ಸ್ವರಾಕ್ಷರಗಳನ್ನು ಕ್ರಮಾನುಗತವಾಗಿ ಬರೆದಾಗ ಓ, ಎ, ಇ, ಓ. ಸಿಎಂಪಿಆರ್ ವ್ಯಂಜನಾಕ್ಷರಗಳನ್ನು ಕ್ರಮಾನುಗತವಾಗಿ ಬರೆದಾಗ ಸಿಎಂಪಿಆರ್. ಈಗ ಎ, ಇ, ಓ, ಸಿಎಂಪಿಆರ್. ಈಗ ಬಲದಿಂದ 5ನೇ ಅಕ್ಷರ ಓ. ಬಲದಿಂದ 5ನೇ ಅಕ್ಷರ ಓ. ಆನ್ಸರ್ ಓ. ವರ್ಕಿಂಗ್ ಎಂಬ ಶಬ್ದದ ಮೊದಲ ಅಕ್ಷರದಿಂದ ಒಂದಾದ ನಂತರ ಒಂದು ಬರುವ ಅಕ್ಷರಗಳನ್ನು ವರ್ಣಮಾಲೆಯ ಮುಂದಿನ ಅಕ್ಷರಕ್ಕೆ ಉಳಿದ ಅಕ್ಷರಗಳನ್ನು ವರ್ಣಮಾಲೆಯ ಹಿಂದಿನ ಅಕ್ಷರಕ್ಕೆ ಬದಲಿಸಿದಾಗ ಬಲದಿಂದ 4ನೇ ಅಕ್ಷರ ಯಾವುದು? ಇಲ್ಲಿ +1 ಮತ್ತೆ -1 ಮಾಡಬೇಕು. ಕೊಟ್ಟಿರುವ ಅಕ್ಷರ ವರ್ಕಿಂಗು ಡಬ್ಲ್ಯೂ ಆದ್ಮೇಲೆ ಎಕ್ಸ್ +1, ಓ ಹಿಂದಿನ ಅಕ್ಷರ ಎನ್ -1, ಆರ್ ಆದ್ಮೇಲೆ ಎಸ್ +1, ಜೆ ಹಿಂದಿನ ಅಕ್ಷರ ಕೆ -1, ಐ ಆದ್ಮೇಲೆ ಜೆ +1, ಎನ್ ಹಿಂದಿನ ಅಕ್ಷರ ಎಂ -1, ಜಿ ಆದ್ಮೇಲೆ ಎಚ್ +1. ಈಗ ಬಲದಿಂದ 4ನೇ ಅಕ್ಷರ ಜೆ. ಆನ್ಸರ್ 4. ಆನ್ಸರ್ ಜೆ. ಒಂದು ವೇಳೆ ಹ್ಯಾಂಡ್ ಓವರ್ ಎಂಬ ಶಬ್ದದ ಎಲ್ಲಾ ಅಕ್ಷರಗಳನ್ನು ವರ್ಣಮಾಲೆಯಲ್ಲಿರುವಂತೆ ಎಡದಿಂದ ಬರೆದಾಗ ಮೊದಲಿನ ಸ್ಥಾನದಲ್ಲಿರುವ ಅಕ್ಷರಗಳೆಷ್ಟು? ಕೊಟ್ಟಿರುವ ಪದ ಹ್ಯಾಂಡ್ ಓವರ್ ವರ್ಣಮಾಲೆಯಲ್ಲಿರುವಂತೆ ಬರೆದಾಗ ಫಸ್ಟ್ ಎ, ಬಿ ಇಲ್ಲ, ಸಿ ಇಲ್ಲ, ಡಿ, ಆಮೇಲೆ ಇ ಇದೆ, ಎಫ್ ಇಲ್ಲ, ಜಿ ಇಲ್ಲ, ಎಚ್ ಇದೆ, ಐ ಇಲ್ಲ, ಜೆ ಇಲ್ಲ, ಕೆ ಇಲ್ಲ, ಎಂ ಇಲ್ಲ, ಎನ್ ಇದೆ, ನೆಕ್ಸ್ಟ್ ಓ, ನೆಕ್ಸ್ಟ್ ಆರ್ ಇದೆ, ಆಮೇಲೆ ಬಿ. ಮೊದಲನೇ ಸ್ಥಾನದಲ್ಲಿ ಯಾವುದೂ ಇಲ್ಲ. ಆನ್ಸರ್ ಯಾವುದೂ ಇಲ್ಲ. ಪ್ರಿನ್ಸ್ ಎಂಬ ಶಬ್ದದ ಎಲ್ಲಾ ಅಕ್ಷರಗಳನ್ನು ಇಂಗ್ಲಿಷ್ ವರ್ಣಮಾಲೆಯಲ್ಲಿರುವಂತೆ ಬರೆದಾಗ ಮೊದಲನೇ ಸ್ಥಾನ ಬದಲಿಸದ ಅಕ್ಷರಗಳೆಷ್ಟು? ಮೊದಲನೇ ಸ್ಥಾನ ಬದಲಿಸದ ಅಕ್ಷರಗಳೆಷ್ಟು? ಮೊದಲು ಸಿ ಇದೆ, ಸಿ, ಆಮೇಲೆ ಡಿ ಇಲ್ಲ, ಇ ಇದೆ, ಇ, ಎಫ್ ಇಲ್ಲ, ಜಿ ಇಲ್ಲ, ಎಚ್ ಇಲ್ಲ, ಐ ಇದೆ, ಐ, ಜೆ ಇಲ್ಲ, ಕೆ ಇಲ್ಲ, ಎಲ್ ಇಲ್ಲ, ಎಂ ಇಲ್ಲ, ಎನ್ ಇದೆ, ಎನ್, ಓ ಇಲ್ಲ, ಪಿ ಇದೆ, ಪಿ, ಎಸ್ ಇಲ್ಲ, ಆರ್ ಇದೆ, ಆರ್. ಇಲ್ಲಿ 2 ಅಕ್ಷರಗಳು ಮೊದಲನೇ ಸ್ಥಾನದಲ್ಲಿವೆ. ಇಲ್ಲಿ ಐ ಮತ್ತು ಎನ್
ಮೊದಲನೇ ಸ್ಥಾನದಲ್ಲಿರುವ ಅಕ್ಷರಗಳು ಆನ್ಸರ್ 2. ಸಿಗ್ನೇಚರ್ ಎಂಬ ಶಬ್ದದ ಎಲ್ಲಾ ಅಕ್ಷರಗಳನ್ನು ಇಂಗ್ಲಿಷ್ ವರ್ಣಮಾಲೆಯಲ್ಲಿರುವಂತೆ ಬರೆದಾಗ ಮೊದಲಿನ ಸ್ಥಾನದಲ್ಲಿ ಬರುವ ಅಕ್ಷರಗಳೆಷ್ಟು? ಕೊಟ್ಟಿರುವ ಪದ ಸಿಗ್ನೇಚರು. ಎ ಆದ್ಮೇಲೆ ಇ, ಬಿ ಇಲ್ಲ, ಸಿ ಇಲ್ಲ, ಡಿ ಇಲ್ಲ, ಇ. ನೆಕ್ಸ್ಟ್ ಜಿ, ಆಮೇಲೆ ಐ, ಎನ್, ಎಸ್, ಆರ್, ಟಿ, ಯು. ಜಿ ಅಕ್ಷರ ಮಾತ್ರ ಮೊದಲನೇ ಸ್ಥಾನದಲ್ಲಿದೆ. ಆನ್ಸರ್ 1. ಟ್ರಾನ್ಸ್ಫಾರಂ ಎಂಬ ಶಬ್ದದ ಎಲ್ಲಾ ಅಕ್ಷರಗಳನ್ನು ಇಂಗ್ಲಿಷ್ ವರ್ಣಮಾಲೆಯಲ್ಲಿರುವಂತೆ ಬರೆದಾಗ ಮೊದಲಿರುವ ಸ್ಥಾನದಲ್ಲೇ ಇರುವ ಅಕ್ಷರಗಳೆಷ್ಟು? ಕೊಟ್ಟಿರುವ ಪದ ಈ ವರ್ಣಮಾಲೆಯಲ್ಲಿ ಇರುವಂತೆ ಬರೆದಾಗ ಎ, ಬಿ ಇಲ್ಲ, ಸಿ ಇಲ್ಲ, ಡಿ ಇಲ್ಲ, ಇ ಇಲ್ಲ, ಎಫ್ ಇದೆ, ಎಫ್. ಜಿ ಇಲ್ಲ, ಎಚ್ ಇಲ್ಲ, ಐ ಇಲ್ಲ, ಜೆ ಇಲ್ಲ, ಕೆ ಇಲ್ಲ, ಎಲ್ ಇಲ್ಲ, ಎಂ ಇದೆ, ಎನ್ ಇದೆ. ನೆಕ್ಸ್ಟ್ ಎನ್, ಓ ಇದೆ, ಓ, ಪಿ ಇಲ್ಲ, ಕ್ಯೂ ಇಲ್ಲ, ಆರ್ ಇದೆ, ಆರ್ 2 ಸಲ ಇದೆ. ಆಮೇಲೆ ಎಸ್ ಇದೆ, ಎಸ್. ನೆಕ್ಸ್ಟ್ ಟಿ. ಈಗ ಮೊದಲನೇ ಸ್ಥಾನದಲ್ಲಿ ಎನ್ ಮಾತ್ರ ಇದೆ. ಆನ್ಸರ್ 1. ಪ್ರಾಡಕ್ಟ್ಸ್ ಎಂಬ ಶಬ್ದದ ಎಲ್ಲಾ ಅಕ್ಷರಗಳನ್ನು ವರ್ಣಮಾಲೆಯಲ್ಲಿರುವಂತೆ ಬರೆದಾಗ ಮೊದಲಿನ ಸ್ಥಾನದಲ್ಲಿ ಇರುವ ಅಕ್ಷರಗಳೆಷ್ಟು? ಕೊಟ್ಟಿರುವ ಪದ ಪ್ರಾಡಕ್ಟ್. ಈಗ ಫಸ್ಟ್ ಸಿ, ಆಮೇಲೆ ಡಿ, ಆಮೇಲೆ ನೆಕ್ಸ್ಟ್ ಇ ಇಲ್ಲ, ಎಫ್ ಇಲ್ಲ, ಜಿ ಇಲ್ಲ, ಓ ಇದೆ, ಓ, ಆಮೇಲೆ ಪಿ, ಆಮೇಲೆ ಆರ್, ಆರ್, ನೆಕ್ಸ್ಟ್ ಎಸ್, ಆಮೇಲೆ ಟಿ, ಆಮೇಲೆ ಯು. ಓ ಮತ್ತು ಟಿ ಮೊದಲನೇ ಸ್ಥಾನದಲ್ಲಿದೆ. ಆನ್ಸರ್ 2. ಪ್ರೊಜೆಕ್ಟಿಂಗ್ ಎಂಬ ಶಬ್ದದಲ್ಲಿರುವ ಮೊದಲು ಸ್ವರಗಳನ್ನು ವರ್ಣಮಾಲೆಯಲ್ಲಿರುವಂತೆ ಬರೆದು ನಂತರ ವ್ಯಂಜನಾಕ್ಷರಗಳನ್ನು ವರ್ಣಮಾಲೆಯಲ್ಲಿರುವಂತೆ ಬರೆದಾಗ ಎಡದಿಂದ 5ನೇ ಅಕ್ಷರ ಯಾವುದು? ಕೊಟ್ಟಿರುವ ಪದ ಪ್ರೊಜೆಕ್ಟಿಂಗ್. ಸ್ವರಾಕ್ಷರಗಳು ಮತ್ತು ವ್ಯಂಜನಗಳು ಇ, ಐ, ಓ, ಸಿ, ಜಿ, ಜೆ, ಎನ್, ಪಿ, ಆರ್, ಟಿ. ಎಡದಿಂದ 5ನೇ ಅಕ್ಷರ ಜಿ. ಆನ್ಸರ್ ಜಿ. ಡಿಸ್ಟೆನ್ಸ್ ಎಂಬ ಶಬ್ದದ ಎಲ್ಲಾ ಸ್ವರಾಕ್ಷರಗಳನ್ನು ವರ್ಣಮಾಲೆಯಲ್ಲಿನ ನಂತರದ ಅಕ್ಷರಕ್ಕೆ ಬದಲಿಸಿ ಎಲ್ಲಾ ವ್ಯಂಜನಾಕ್ಷರಗಳನ್ನು ವರ್ಣಮಾಲೆಯಲ್ಲಿನ ಹಿಂದಿನ ಅಕ್ಷರಕ್ಕೆ ಬದಲಿಸಿ ನಂತರ ವರ್ಣಮಾಲೆಯಲ್ಲಿರುವಂತೆ ಜೋಡಿಸಿದಾಗ ಬಲದಿಂದ 3ನೇ ಅಕ್ಷರ ಯಾವುದು? ಕೊಟ್ಟಿರುವ ಪದ ಡಿಸ್ಟೆನ್ಸ್. ಸ್ವರಾಕ್ಷರಗಳನ್ನು ವರ್ಣಮಾಲೆಯ ನಂತರ ಅಕ್ಷರಕ್ಕೂ ವ್ಯಂಜನಗಳನ್ನು ಹಿಂದಿನ ಅಕ್ಷರಕ್ಕೂ ಬರೆದಾಗ ಇಲ್ಲಿ ಡಿ ಯ ಹಿಂದಿನ ಅಕ್ಷರ ಸಿ, ಇಲ್ಲಿ ಐ ಆದ್ಮೇಲೆ ಮುಂದಿನ ಅಕ್ಷರ ಜೆ, ಎಸ್ ನ ಹಿಂದಿನ ಅಕ್ಷರ ಆರು, ಟಿ ನ ಮುಂದಿನ ಅಕ್ಷರ ಎಸ್, ಇ ನ ಹಿಂದಿನ ಅಕ್ಷರ ಬಿ, ಎನ್ ನ ಹಿಂದಿನ ಅಕ್ಷರ ಎಂ, ಸಿ ಆದ್ಮೇಲೆ ಹಿಂದಿನ ಅಕ್ಷರ ಬಿ, ಇ ನ ಮುಂದಿನ ಅಕ್ಷರ ಎಫ್, ಈಗ ಬಿ 2 ಸಲ ಇದೆ, ಬಿ. ನೆಕ್ಸ್ಟ್ ಸಿ, ಡಿ ಇಲ್ಲ, ಇ ಇಲ್ಲ, ಎಫ್, ನೆಕ್ಸ್ಟ್ ಜೆ, ಆಮೇಲೆ ಎಂ, ಆಮೇಲೆ ಆರ್, ಎಸ್. ಈಗ ಬಲದಿಂದ 3ನೇ ಅಕ್ಷರ 1 2 3 ಎಂ. ಆನ್ಸರ್ ಎಂ. ಅಂಡರ್ಟೇಕಿಂಗ್ ಎಂಬ ಶಬ್ದದ ಎಲ್ಲಾ ಅಕ್ಷರಗಳನ್ನು ವರ್ಣಮಾಲೆಯಲ್ಲಿರುವಂತೆ ಬರೆದಾಗ ಸರಿಯಾದ ಮಧ್ಯದಲ್ಲಿರುವ ಅಕ್ಷರ ಯಾವುದು?
ಕೊಟ್ಟಿರೋ ಪದ ಅಂಡರ್ಟೇಕಿಂಗ್. ಎ, ಬಿ ಇಲ್ಲ, ಸಿ ಇಲ್ಲ, ಡಿ, ನೆಕ್ಸ್ಟ್ ಇ, ಜಿ, ನೆಕ್ಸ್ಟ್ ಐ, ನೆಕ್ಸ್ಟ್ ಕೆ, ಆಮೇಲೆ ಎನ್. ಎನ್ 2 ಸಲ ಇದೆ, ಎನ್. ನೆಕ್ಸ್ಟ್ 6, ಆಮೇಲೆ ಟಿ, ಆಮೇಲೆ ಯು. ಸರಿಯಾದ ಮಧ್ಯದಲ್ಲಿ ಅಕ್ಷರ ಕೆ. ಈ ಕಡೆ 1 2 3 4 5 6ನೇ ಸ್ಥಾನದಲ್ಲಿದೆ ಕೆ. 1 2 3 4 5 ಈ ಕಡೆಯಿಂದನೂ 6ನೇ ಸ್ಥಾನದಲ್ಲಿದೆ. ಆನ್ಸರ್ ಕೆ. ಡಾಕ್ಯುಮೆಂಟ್ ಎಂಬ ಶಬ್ದದ ಎಲ್ಲಾ ಸ್ವರಾಕ್ಷರಗಳನ್ನು ವರ್ಣಮಾಲೆಯ ಕ್ರಮದಲ್ಲಿ ಬರೆದ ನಂತರ ವ್ಯಂಜನಾಕ್ಷರಗಳನ್ನು ವರ್ಣಮಾಲೆಯ ಕ್ರಮದಲ್ಲಿ ಬರೆದಾಗ ಬಲದಿಂದ 5ನೇ ಅಕ್ಷರ ಯಾವುದು? ಕೊಟ್ಟಿರುವ ಪದ ಡಾಕ್ಯುಮೆಂಟ್. ಇ, ಓ, ಯು, ಸಿ, ಡಿ, ಎಂ, ಎನ್, ಟಿ. ಬಲದಿಂದ 5ನೇ ಅಕ್ಷರ ಸಿ. ಇದು ಸ್ವರಾಕ್ಷರಗಳನ್ನು ವರ್ಣಮಾಲೆಯ ಕ್ರಮದಲ್ಲಿ ಬರೆದ ನಂತರ ವ್ಯಂಜನಾಕ್ಷರಗಳನ್ನು ವರ್ಣಮಾಲೆಯ ಕ್ರಮದಲ್ಲಿ ಬರೆದಾಗ ಬಲದಿಂದ 5ನೇ ಅಕ್ಷರ ಸಿ. ಆನ್ಸರ್ ಸಿ. ಮರ್ಸ್ಫುಲ್ ಎಂಬ ಶಬ್ದದ ಎಲ್ಲಾ ಅಕ್ಷರಗಳನ್ನು ಇಂಗ್ಲಿಷ್ ವರ್ಣಮಾಲೆಯಲ್ಲಿರುವ ಕ್ರಮದಲ್ಲಿ ಬರೆದು ನಂತರ ಪ್ರತಿ ಅಕ್ಷರವನ್ನು ವರ್ಣಮಾಲೆಯಲ್ಲಿ ಅದರ ಹಿಂದಿನ ಅಕ್ಷರಕ್ಕೆ ಬದಲಿಸಿದಾಗ ಹೊಸದಾಗಿ ರಚನೆಯಾಗುವ ಶಬ್ದ ಯಾವುದು? ಕೊಟ್ಟಿರೋ ಪದ ವರ್ಣಮಾಲೆಯಲ್ಲಿರುವಂತೆ ಬರೆದಾಗ ಮೊದಲು ಸಿ ಇದೆ, ಆಮೇಲೆ ಡಿ ಇಲ್ಲ, ಇ, ಎಫ್, ಜಿ ಇಲ್ಲ, ಎಚ್ ಇಲ್ಲ, ಐ ಇದೆ, ಜೆ ಇಲ್ಲ, ಕೆ ಇಲ್ಲ, ಎಲ್, ಎಂ ಇದೆ, ಎನ್ ಇಲ್ಲ, ಓ ಇಲ್ಲ, ಪಿ ಇಲ್ಲ, ಕ್ಯೂ ಇಲ್ಲ, ಆರ್ ಇದೆ, ಎಸ್ ಇಲ್ಲ, ಟಿ ಇಲ್ಲ, ಯು ಇದೆ, ಯು. ಈಗ ಇದರ ಹಿಂದಿನ ಅಕ್ಷರಕ್ಕೆ ಬದಲಾಯಿಸಿದಾಗ ಸಿ ಯ ಹಿಂದಿನ ಅಕ್ಷರ ಬಿ, ಇ ಹಿಂದಿನ ಅಕ್ಷರ ಡಿ, ಎಫ್ ಹಿಂದಿನ ಅಕ್ಷರ ಇ, ಐ ನ ಹಿಂದಿನ ಅಕ್ಷರ ಎಚ್, ಎಲ್ ನ ಹಿಂದಿನ ಅಕ್ಷರ ಕೆ, ಎಂ ನ ಹಿಂದಿನ ಅಕ್ಷರ ಎಲ್, ಆರ್ ಹಿಂದಿನ ಅಕ್ಷರ ಟಿ, ಯು ನ ಹಿಂದಿನ ಅಕ್ಷರ ಟಿ. ಆನ್ಸರ್ ಬಿ, ಡಿ, ಇ, ಎಚ್, ಕೆ, ಎಲ್, ಕ್ಯೂ, ಟಿ. ಸ್ಟೇಬಲ್ ಎಂಬ ಶಬ್ದದ ಎಲ್ಲಾ ವ್ಯಂಜನಾಕ್ಷರಗಳನ್ನು ವರ್ಣಮಾಲೆಯ ಹಿಂದಿನ ಅಕ್ಷರಕ್ಕೂ ಎಲ್ಲಾ ಸ್ವರಾಕ್ಷರಗಳನ್ನು ಮುಂದಿನ ಅಕ್ಷರಕ್ಕೆ ಬದಲಿಸಿದಾಗ ಎಡದಿಂದ 3ನೇ ಅಕ್ಷರ ಯಾವುದು? ಎಸ್ ನ ಹಿಂದಿನ ಅಕ್ಷರ ಆರ್, ಟಿ ನ ಹಿಂದಿನ ಅಕ್ಷರ ಎಸ್, ಎ ನ ಮುಂದಿನ ಅಕ್ಷರ ಬಿ, ಬಿ ಯ ಹಿಂದಿನ ಅಕ್ಷರ ಎ, ಎಲ್ ನ ಮುಂದಿನ ಅಕ್ಷರ ಕೆ, ಇ ನ ಮುಂದಿನ ಅಕ್ಷರ ಎಫ್, ಎಡದಿಂದ 3ನೇ ಅಕ್ಷರ ಬಿ. ಆನ್ಸರ್ ಬಿ. ಜರ್ನಿ ಎಂಬ ಶಬ್ದದ ಪ್ರತಿ ಸ್ವರಾಕ್ಷರವನ್ನು ವರ್ಣಮಾಲೆಯಲ್ಲಿರುವ ಹಿಂದಿನ ಅಕ್ಷರಕ್ಕೂ ಪ್ರತಿ ವ್ಯಂಜನಾಕ್ಷರವನ್ನು ಮುಂದಿನ ಅಕ್ಷರಕ್ಕೆ ಬದಲಿಸಿ ನಂತರ ವರ್ಣಮಾಲೆಯಲ್ಲಿರುವಂತೆ ಜೋಡಿಸಿದಾಗ ಎಡದಿಂದ 5ನೇ ಅಕ್ಷರ ಯಾವುದು? ಜೆ ಯ ಮುಂದಿನ ಅಕ್ಷರ ಕೆ, ಓ ನ ಹಿಂದಿನ ಅಕ್ಷರ ಎನ್, ಯು ಹಿಂದಿನ ಅಕ್ಷರ ಟಿ, ಆರ್ ನ ಮುಂದಿನ ಅಕ್ಷರ ಎಸ್, ಎನ್ ನ ಮುಂದಿನ ಅಕ್ಷರ ಓ, ಇ ಆದ್ಮೇಲೆ ಡಿ, ವೈ, ಜೆಡ್. ಈಗ ವರ್ಣಮಾಲೆಯಲ್ಲಿರುವಂತೆ ಜೋಡಿಸಿದಾಗ ಫಸ್ಟ್ ಡಿ, ಆಮೇಲೆ ಇ ಇಲ್ಲ, ಎಫ್ ಇಲ್ಲ, ನೆಕ್ಸ್ಟ್ ಕೆ, ಆಮೇಲೆ ಎನ್, ಆಮೇಲೆ ಓ, ಆಮೇಲೆ ಎಸ್, ಆಮೇಲೆ ಟಿ, ಆಮೇಲೆ ಜೆಡ್. ಈಗ ಎಡದಿಂದ 5ನೇ ಅಕ್ಷರ ಎಸ್. ಆನ್ಸರ್ ಎಸ್. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಡಿಯೋ ಬೇಕಾದರೆ ನಮ್ಮ ಚಾನಲ್